ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಮತ್ತು ಕೆಜಿಎಫ್ ತಾಲೂಕಿನ ಹಿರಿಯ ಪತ್ರಕರ್ತರಾದ ಶ್ರೀ ಕೃಷ್ಣಮೂರ್ತಿರವರು 4 ದಶಕಗಳಿಂದ ಪತ್ರಿಕಾ ರಂಗದಲ್ಲಿ ಗುಣಾತ್ಮಕ ಹಾಗೂ ನ್ಯಾಯಯುತ ಸೇವೆ ಸಲ್ಲಿಸುವ ಮೂಲಕ ಮಾಧ್ಯಮ ಕ್ಷೇತ್ರಕ್ಕೆ ನೀಡಿರುವ ಕೊಡುಗೆಯನ್ನು ನೆನಪಿಸಿ ಮನ್ವಂತರ ಪ್ರಕಾಶನ, ಮನ್ವಂತರ ಮಾಧ್ಯಮ ಸಂಸ್ಥೆ ಕೋಲಾರ ಹಾಗೂ ಗೆಳೆಯರ ಬಳಗ ಬಂಗಾರಪೇಟೆರವರ ಸಹಯೋಗದಲ್ಲಿ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮನ್ವಂತರ ಪ್ರಕಾಶನ ಅಧ್ಯಕ್ಷರಾದ ಪಾಶ್ರೀ ಅನಂತರಾಮ್, ಮಾಮಿ ರಾಮಪ್ರಸಾದ್, ಶಿವಾರೆಡ್ಡಿ, ಪತ್ರಕರ್ತರ ಸಹಕಾರ ಸಂಘಗಳ ಅಧ್ಯಕ್ಷರಾದ ಕೆಎಸ್ ಗಣೇಶ್, ತ್ಯಾಗರಾಜ್, ರವಿರೆಡ್ಡಿ, ಪ್ರಸನ್ನರೆಡ್ಡಿ, ಅಪ್ಪೇಗೌಡ, ಕೋಗಿಲಲ್ಲಿ ಕೃಷ್ಣಪ್ಪ, ಮೈ ಸತೀಶ್ ಕುಮಾರ್, ರಾಧಾಪ್ರಕಾಶ್, ವಿಬಿ ದೇಶಪಾಂಡೆ, ವೀರವೆಂಕಟಪ್ಪ, ಶೇಖರಪ್ಪ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ಹಾಜರಿದ್ದರು. ಅಲ್ಲಿ ಆ ಮನೆಗೆ ಹೋಗಿ ಬಂದವರು ಬರುವಷ್ಟು ಸಂಪರ್ಕವನ್ನು ಅವತ್ತಿಂದು ಮಾಡ್ಕೊಂಡಿದ್ವಿ. ಅವ್ರು ಡಿಗ್ರಿ ಆದಮೇಲೆ ಅವರು ಶ್ರೀಮತಿ ಅವರು ಮದುವೆಗೆ ನಾನು ನಾರಾಯಣ ಸ್ವಾಮಿ ಅವರ MLA ಆಗಿದ್ದು 88ರಲ್ಲಿ ಅವರು ಮದುವೆಗೆ ನಾವು ಇಬ್ಬರು ಕೂಡ ಹೋಗಿದ್ವಿ. ಇದು ಮಾಡಿದ್ವಿ. 88ರಲ್ಲಿ ಇದು ಕನ್ನಡಪ್ರಭ ಸಂಪಾದಕರು ಖಾದ್ರಿ ಶಾಮಣ್ಣವ್ರನ್ನು ಕರೆಸಿ 3 ದಿನಗಳ ಪತ್ರಕರ್ತರ ಸಮ್ಮೇಳನವನ್ನು ಬೇಲ್ಪುರದಲ್ಲಿ ಮಾಡಿದ್ವಿ ನಾವು 88ರಲ್ಲಿ. ಶಿವಾರೆಡ್ಡಿ ಕೃಷ್ಣಮೂರ್ತಿ ಏನಾದರೂ ಬರೆದ್ರೆ ಅದಕ್ಕೆ ಏನಾದರೂ ಒಂದು ಚೂರು ಅಂದರೆ ಯಾರೇ ರಾಜಕಾರಣಿ ಆಗಲಿ ಅಥವಾ ಅಫಿಷಿಯಲ್ ಆಗಲಿ ಯಾರ್ಯಾರು ಬರೆದಂಥ ಒಂದು ಪತ್ರಿಕೆ ಒಂದು ಚೂಪು ಅದು ಚೆನ್ನಾಗಿ ಇದಾಗ್ತಾ ಇತ್ತು. ಆ ಇದನ್ನು ಅವತ್ತಿಂದ ಇದು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾವು ಜೊತೆಯಲ್ಲಿ ಆತ್ಮೀಯ ಸ್ನೇಹಿತರು ಕೂಡ ನಮ್ಮ ಗೋಪಿ ತಿರೋ ಇದ್ದಾರೆ. ಆದ್ರೂ ಕೂಡ ನಾವು 3 ಜನ ಕೂಡ ನಾನು ಅನೇಕ ಸಲ ಇವ್ರು ಬರ್ತಿದ್ದಾನೆ. ನಾವು ಸಭ್ಯತೆಗೆ ನಾನು ಏನೇ ಇದು ಹೇಳಿದ್ರು ಸರ್, ನಾನು ಅಷ್ಟೇ, ನೀವು ಯಾರಿಗೇನ ನೋವಾಗಲಿ ಏನಾಗಲಿ ನಾನು ಬರೆಯೋದು ಅಷ್ಟಕ್ಕಷ್ಟೇ, ಅದನ್ನು ಯಾರು ಏನೋ ಇದು ಮಾಡ್ಬೇಕಂತ ಅವಶ್ಯಕತೆ ಇಲ್ಲ ಅನ್ನೋದು ಹೇಳ್ತೇವೆ. ಅನೇಕ ಸಲ ನನಗೆ ನಮ್ಮ ಒಂದು ಕೆಲವು ಸರ್ಕಾರ ದುಡ್ಡು ಇರ್ಬೋದು, ಬೆಲೆ ಇರ್ಬೋದು, ಯಾರೇ ಇರ್ಬೋದು, ನೋಡಪ್ಪ ನೀವು ಕೃಷ್ಣಮೂರ್ತಿ ಬರೀತಾರೆ ಅಂತ ಹೇಳಿದ್ರು ಕೂಡ ಅವನಷ್ಟು ಏನು ಮಾಡೋಕ್ಕಾಗಲ್ಲ, ಅವನ ಮೆರವಣಿಗೆನೇ ಅಷ್ಟು. ಹಾಗೆ ಇದನ್ನು ಆ ಚಾಪನ್ನು ಅವತ್ತಿಂದು ಕೂಡ ಇದು ಮಾಡ್ಕೊಂಡು ಬಂದಿದ್ದಾರೆ. ಒಳ್ಳೆಯ ಬರಗಾರ ಎಲ್ಲರೂ ಕೂಡ ಅದಕ್ಕೆ ಬರಲ್ಲ. ಕೆಲವರು ಅಡ್ಜಸ್ಟ್ಮೆಂಟ್ ಬರಗಾರರು ಇರ್ತಾರೆ, ಕೆಲವರು ಒಂದೊಂದು ರೀತಿಯಲ್ಲಿ ಇರ್ತಾರೆ. ನಾನು ಶಿವಾರೆಡ್ಡಿ ನಾವೆಲ್ಲ ಕೂಡ ಭಾರಿ ಆತ್ಮೀಯವಾಗಿ ಇರ್ತಾ ಇದ್ವಿ. ಸರಿ, ನಾನು 2011ರಲ್ಲಿ ಜಿಲ್ಲಾ ಪರಿಷತ್ ಸಂಘದಲ್ಲಿ ನಾನು ಸದಸ್ಯನಾಗಿದ್ದೆ. ಜಿಲ್ಲಾ ಪರಿಷತ್ ಮೆಂಬರ್ ಆದಮೇಲೆ ಅವತ್ತು ಕಡೆ ಓಟ್ ಹಾಕ್ಬಿಟ್ಟು ಅಲ್ಲಿಗೆ ಹೇಳಿ. ಹಾಗೆ ನಮಗೂ ಪತ್ರಿಕಾ ರಂಗಕ್ಕೂ ಭಾರಿ ಆತ್ಮೀಯತೆ ಇತ್ತು. ಇವತ್ತು ಕೂಡ ಪತ್ರಕರ್ತರು ಭಾರಿ ಇದು. ನಾನು ಏನು ಇವತ್ತು ಪಾಸ್ಗೆ ಅನಂತರಾಮ್ ಅವರು ಇವರಿಗೆ ಒಪ್ಪಿಸಿದ್ದಾರೆ. ಇದನ್ನು ನಾನು ಅವ್ರ ಹತ್ರ ಕೂಡ ಮಾತಾಡ್ತೀನಿ, ಇದೆಲ್ಲ ಸರಿ ಇಲ್ಲಪ್ಪ, ನೀವೆಲ್ಲ ಒಟ್ಟಿಗೆ ಹೋಗ್ಬೇಕು ಅಂತ. ಎಲ್ಲಿ ಸಾಧ್ಯ ಗೊತ್ತಾಗಲ್ಲ ಹಾಗೆಂತ. ಯಾಕೆಂದ್ರೆ ಎಲ್ಲರೂ ಒಟ್ಟಿಗೆ ಹೋಗ್ಬೇಕು. ಹಿಂದೆ ಕೂಡ ಅವ್ರು ಹಿರಿಯರು ದುರಿಯರು ಏನು ಆರ್ಮಗಮ್ಮ ಅವರು, KGF ಆರ್ಮಗಮ್ಮು, ನಾರಾಯಣ ಸ್ವಾಮಿ ಅವರು, ಲೆಕ್ಕನಾರಾಯಣ ಪ್ರಜಾವಣಿ ಗೌಡರು, ನಮ್ಮ ಕೋಲಾರ ನಾರಾಯಣ ಜಗನ್ನಾಥ ಪ್ರಕಾಶ್ ಅವರ ತಂದೆ, ಮತ್ತೆ ಕೃಷ್ಣಸ್ವಾಮಿ ಏನು ಗಲಾಟೆಗಳು ಮಾಡೋರು ಜಿಲ್ಲಾ ಇದರಲ್ಲಿ. ನಮ್ಮ ಆನಾ ಪ್ರಹ್ಲಾದ್ ಅವರು, ಮತ್ತೆ ನಮ್ಮ ಪ್ರಭಾಕರು, ಮತ್ತೆ ನಮ್ಮ ಇವರು ನರಸಿಂಹಮೂರ್ತಿ ಅವರು, ಏನು ಫುಲ್ ಟಕ್ಕು. ವಿದ್ರಾಶ್ವರದಲ್ಲಿ ಹೋಗಿದ್ವಿ. ವಿದ್ರಾಶ್ವರದಲ್ಲಿ ಅಲ್ಲಿ ಒಂದು ದೊಡ್ಡ ಸೀನಿಯರ್ 10th ಸ್ಟ್ಯಾಂಡರ್ಡ್ ಹುಡುಗಿ ಬಗ್ಗೆ ಒಂದು ಆರ್ಟಿಕಲ್ ಮಾಡಿದ್ರು. ಶಿ ವಾಸ್ ಫ್ರಮ್ ಅ ವೆರಿ ಪುವರ್ ಬ್ಯಾಕ್ಗ್ರೌಂಡ್. ಮನೆಯಲ್ಲಿ ಒಂದು ಊಟಕ್ಕೂ ಕಷ್ಟ ಆಯಿತು. ಬಟ್ ನಮ್ಮ ಅಪ್ಪ ಮಾಡಿದ ಆರ್ಟಿಕಲ್ಗೆ ಅವಳಿಗೆ ಆ್ಯಕ್ಚುಲಿ 10th ಸಮ್ 98% ಏನೋ ಬಂದಿತ್ತು. ಸೊ ಆಲ್ ಓವರ್ ವರ್ಲ್ಡ್ ಅವಳಿಗೆ ಫಂಡ್ಸ್ ಬಂತು. ಮೇ ಬಿ ಇಟ್ ಮೈಟ್ ಬಿ ಅ ಸ್ಮಾಲ್ ನ್ಯೂಸ್ ಫಾರ್ ಅದರ್ಸ್, ಬಟ್ ಇಟ್ ಚೇಂಜ್ ಹರ್ ಎಂಟೈರ್ ಲೈಫ್. ಅವಳಿಗೆ ಎಲ್ಲ ಕಡೆಯಿಂದ ಫಂಡ್ಸ್ ಬಂತು. ಅವಳಿಗೆ ಇಂಜಿನಿಯರಿಂಗ್ ಕಾಲೇಜಸ್ಸಿಂದ ಕಾಲ್ಸ್ ಬಂತು. ಅವಳಿಗೆ ಹಾಸ್ಟೆಲ್ ಫೀಸ್ ಡೊನೇಟ್ ಮಾಡೋಕ್ಕೆ ಎಷ್ಟೊಂದು ಜನ ರೆಡಿ ಇದ್ರು. ಇಟ್ ಕಂಪ್ಲೀಟ್ಲಿ ಚೇಂಜ್ ಹರ್ ಲೈಫ್. ಅದು ಐ ಡೋಂಟ್ ನೋ ಎಷ್ಟು ಜನ ಜರ್ನಲಿಸ್ಟ್ ಮಾಡ್ತಾರೆ ಅಂತ, ಬಟ್ ಅಪ್ಪ ಮಾಡಿದ್ದಾರೆ. ಐ ಆಮ್ ವೆರಿ ಪ್ರೌಡ್ ಆಫ್ ಇಟ್. ಆ್ಯಂಡ್ ಅದಲ್ಲದೆ ನಾಲೆಜ್ ವಿಚಾರದಲ್ಲಿ ಅಂದರೆ ಎಲ್ರಿಗೂ ನಾಲೆಜ್ ಇರ್ಬೋದು, ಬಟ್ ಡೆಪ್ತ್ ಆಫ್ ನಾಲೆಜ್ ತುಂಬ ಕಡಿಮೆ ಜನಕ್ಕಿರುತ್ತೆ. ನಮ್ಮಪ್ಪ ಈಗ ನನ್ನ KGF ಕರ್ಕೊಂಡೋದ್ರು. ಈಚ್ ಆ್ಯಂಡ್ ಎವ್ರಿ ಸ್ಟ್ರೀಟಲ್ಲಿ ಏನಿದೆ, ಅದ್ರ ಇಂಪಾರ್ಟೆನ್ಸ್ ಏನು, ಬ್ರಿಟಿಷರ್ಸ್ ಏನು ಮಾಡಿದ್ರು, ಅದು ಯಾವ ಬೇಕ್ರಿನಲ್ಲಿ ಅವರು ಕೇಕ್ನ ಬೇಕ್ ಮಾಡ್ತಾ ಇದ್ರು, ಅದರ ಸ್ಮಾಲ್ ಫೈನ್ ಡೀಟೇಲ್ಸು ನಾವು ಒಪ್ಕೊಂಡು ಗೊತ್ತು. ಆ್ಯಂಡ್ ಯಾವುದೇ ಕಾರ್ಗಿಲ್ ವಾರ್ ಬಗ್ಗೆ ಕೇಳಿದ್ರೆ ಗೊತ್ತು. ನಾನು ಮೆಡಿಕಲ್ ಮಾಡ್ತಿರೋದು, ಫೊರೆನ್ಸಿಕ್ ಮೆಡಿಸಿನ್ ಅಂತ ನಮ್ಮೊಂದು ಸಬ್ಜೆಕ್ಟ್ ಇದೆ. ಅದರಲ್ಲಿ ಎಲ್ಲ IPC ಸೆಕ್ಷನ್ಸ್ ಬಗ್ಗೆ ಇರುತ್ತೆ, ನಾವು ಓದ್ತೀವಿ. ಅದ್ರ ಬಗ್ಗೆನೂ ನಾವು ಒಪ್ಕೊಂಡು ಗೊತ್ತು. ಸಮ್ಮನ್ ಅಂದರೆ ಏನು ಗೊತ್ತು, ಪೆಟಿಷನ್ ಏನು ಗೊತ್ತು, ಮೆಜಿಸ್ಟ್ರೇಟ್ ಏನು ಗೊತ್ತು, IPC ಸೆಕ್ಷನ್ಸ್ ನಂಬರ್ಸ್ ಕೂಡ ನಾವು ಒಪ್ಕೊಂಡು ಗೊತ್ತು. ನಾನು ಓದಿರ್ಬೋದು, ಬಟ್ ನಮ್ಮ ಅಪ್ಪನಷ್ಟು ನಾಲೆಜು ಲೈಫಲ್ಲಿ ತರಿಸ್ಕೊಳ್ಳೋದು ತುಂಬ ಕಷ್ಟ ಇದೆ. ಓವರಾಲ್ ಎಂಟೈರ್ ಫೀಲ್ಡ್ ಯಾವ್ದ್ರ ಬಗ್ಗೆ ಕೇಳಿ, ಯಾವ್ದ್ರ ಬಗ್ಗೆ ಇವಾಗ ಇಸ್ರೇಲಲ್ಲಿ ಏನು ನಡೀತಿದೆ, ಪ್ಯಾಲೆಸ್ಟೈನ್ಸ್ಗೆ ಏನು ನಡೀತಿದೆ, ಏನೇ ಜಿಯೋ ಪೊಲಿಟಿಕ್ಸ್ ಏನೇ ಇರ್ಬೋದು ನಾವು ಒಪ್ಕೊಂಡು ಗೊತ್ತು. ಆ್ಯಂಡ್
ನಾನಂತೂ ನೋಡಿಲ್ಲ ಅಂಥವ್ರು ಯಾರನ್ನೂ ನನ್ನ ಲೈಫಲ್ಲಿ ಒಬ್ಬ ಫಸ್ಟ್ ಪರ್ಸನ್ ನೋಡೋಕ್ಕೆ. ಆ್ಯಂಡ್ ಎಂಥ ಅಫಿಷಿಯಲ್ಸ್ ಆಗಲಿ, IPS ಆಗಲಿ, IFS ಆಫೀಸರ್ ಆಗಿರ್ಬೋದು, ಅವ್ರಿಗೆ ಹೆಂಗೆ ಕೌಂಟರ್ ಕೊಡಬೇಕು, ಹೆಂಗೆ ಯಾವುದೇ ದುಡ್ಡುಗೋಸ್ಕರ ಆಗಲಿ ಅಥವಾ ಫೇಮ್ಗೋಸ್ಕರ ಆಗಲಿ ಕೆಲಸ ಮಾಡಿಲ್ಲ. ಆ್ಯಂಡ್ ದ ಫ್ಯಾಕ್ಟ್ ದಟ್ ನಮ್ಮಪ್ಪ ಅಂತ ರೆಪ್ಯೂಟೆಡ್ ಪೇಪರಿಗೆ ಕೆಲಸ ಮಾಡಿದ್ದಾರೆ ಅನ್ನೋದೇ ಇಸ್ ಅ ಬಿಗ್ ಥಿಂಗ್. ಎಷ್ಟು ಜನಕ್ಕೆ ಆಪರ್ಚುನಿಟಿ ಸಿಗುತ್ತೆ. ಆ್ಯಂಡ್ ಇವಾಗ ನಾನು ಏನಾಗಿದ್ದೀನಿ ಎಲ್ಲದಕ್ಕೂ ನಮ್ಮಪ್ಪ ಕಾರಣ. ಆ್ಯಂಡ್ ಎಜುಕೇಷನ್ ಫೀಲ್ಡಲ್ಲೂ ಅಷ್ಟೇ ನಮ್ಮಮ್ಮನ ಕಾಂಟ್ರಿಬ್ಯೂಷನು ಇದೆ. ಬಟ್ ಅಫ್ಕೋರ್ಸ್ ನಮ್ಮ ಅಪ್ಪನ ಸಪೋರ್ಟ್ ಇಲ್ಲದೆ ಏನೂ ಆಗ್ತಾ ಇರಲಿಲ್ಲ. ಇವತ್ತು ಸೊಸೈಟಿಗೆ ಹೆಲ್ಪ್ ಮಾಡೋದಂತೆ ಎಷ್ಟೊಂದು ಸ್ಟೂಡೆಂಟ್ಸ್ ಲೈಫ್ನ ಚೇಂಜ್ ಮಾಡ್ತಿದ್ದಾರೆ. ಆ್ಯಂಡ್ ಎಷ್ಟೊಂದು ಜನ ಮಕ್ಕಳಿಗೆ ದುಡ್ಡಿಲ್ಲ ಅಂತ ಬಂದಾಗ ಫ್ರೀ ಎಜುಕೇಷನ್ ಕೊಟ್ಟಿದ್ದಾರೆ. ಎಷ್ಟೊಂದು ಜನ ಸ್ಟಾಫ್ ಮಕ್ಕಳಿಗೆ ಕನ್ಸೆಷನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ನಮ್ಮಪ್ಪ ಯಾವಾಗಲೂ ಹೇಳ್ತಾರೆ ಯಾವುದಕ್ಕೂ ದುಡ್ಡುಗೋಸ್ಕರ ಮಾಡಲ್ಲ ಅಂತ. ಆ್ಯಂಡ್ ಅದಕ್ಕೋಸ್ಕರನೇ ಮೇ ಬಿ ಸ್ಕೂಲ್ ಸ್ಟಾರ್ಟ್ ಮಾಡಿದಾಗ ಇದೊಂದು ಗುಡ್ ಸ್ಕೂಲ್ ಆಗಿತ್ತು. ಮೇ ಬಿ ಮನಿ ವಾಸ್ ನಾಟ್ ದ ಫ್ಯಾಕ್ಟರ್. ಮನಿ ಮಾಡಬೇಕು ಅನ್ನೋದು ಇಂಟೆನ್ಷನ್ಸ್ ಇರಲಿಲ್ಲ. ಅದಕ್ಕೆ ಇವತ್ತು ಇಷ್ಟು ಸಕ್ಸಸ್ ಬಂದಿದೆ. ಸೊ ಆಲ್ ದೀಸ್ ಥಿಂಗ್ಸ್ ಐ ಲರ್ನ್ ಫ್ರಮ್ ಹಿಮ್. ಸೊ ಥ್ಯಾಂಕ್ ಯು. ಬಣ್ಣದ ಮಕ್ಕಳೇ, ನಾಗರಿಕರೇ, ನಮಗೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಪ್ರಾರಂಭಿಸ್ತಾ ಇದ್ದೀನಿ. ಈಗ ಕೃಷ್ಣಮೂರ್ತಿಯ ವಿಷಯದಲ್ಲಿ ಇಷ್ಟೆಲ್ಲ ವಿಷಯಗಳು ಹೇಳಿದ್ರು ಅವರ ಆತ್ಮೀಯತೆ ಬಗ್ಗೆ ನಾನು ಎರಡೇ ಮಾತು ಮಾತಾಡ್ತೀನಿ. ಯಾಕೆಂದರೆ ಎರಡು ಮಾತು ಮಾತಾಡೋಕ್ಕೆ ನನಗೆ ಅವಕಾಶ ಕೊಟ್ಟಿಲ್ಲ. ಒಂದೇ ಮಾತು, ರಾಮ್ ಪ್ರಸಾದರ ಕಾಲದಲ್ಲಿ ನಾನು KGF ವಿಶೇಷ ಘಟಕದ ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ಸಾಹಿತ್ಯ ಪರಿಷತ್ತಿಗೆ ನಾನು ಮನೆಯಿಂದ ಹೊರಟು ಕೃಷ್ಣಮೂರ್ತಿಯವರ ಅಣ್ಣಾವರ ಹೋಟೆಲ್ ಇಟ್ಕೊಂಡಿದ್ರು. ಇಲ್ಲಿ ಸರ್ಕಾರಿ ಆಸ್ಪತ್ರೆ ಎದುರಿಗೆ. ಆಗ ಕೃಷ್ಣಮೂರ್ತಿಯವರ ಅಲ್ಲಿ ಒಂದು ಬೆರಳಚ್ಚಿನ ಯಂತ್ರ ಇಟ್ಕೊಂಡು ಕೂತಿರ್ತಾರೆ. ನಾನು ಹೋದಾಗ ಬನ್ನಿ ಅಂತ ಮೊದಲು ನನಗೆ ಕಾಪಿ ಕೊಟ್ಟು ಯೋಗಕ್ಷೇಮ ವಿಚಾರಿಸಿ ನಂತರ ವಿಶೇಷ ಬರ್ತಾ ಇದ್ರು. ಈ ರೀತಿಯಾಗಿ ಕೃಷ್ಣಮೂರ್ತಿಯವರು ಏನೇನು ವರದಿ ಸಲ್ಲಿಸಿದ್ರು ಆ ವರದಿಯನ್ನೆಲ್ಲ ದಾಖಲೆ ಮಾಡಿ ನಾನು ಬಂಗಾರದ ಹೆಜ್ಜೆ ಅಂತಕ್ಕಂಥ ಪುಸ್ತಕದಲ್ಲಿ ಪ್ರಿಂಟ್ ಹಾಕಿಸಿ ಅದು ಒಂದು ದೊಡ್ಡ ದಾಖಲೆ. ನಂತರ ಕನ್ನಡ ಸಂಘ ಇವರು ಬಂಗಾರಪೇಟೆಗೆ ಬಂದರು. ಕೃಷ್ಣಮೂರ್ತಿಯವರು ಕನ್ನಡ ಸಂಘದಲ್ಲಿ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ನಾವು ಯಾರಾದರೂ ಹೋದಾಗ ತಕ್ಷಣವೇ ತಿಂಡಿ ತಂದು ಒಪ್ಪಿಸ್ತಾ ಇದ್ವಿ. ನಾವು ಕೇಳ್ತಾ ಇದ್ವಿ, ನೀವು ಸದಸ್ಯರು, ನಾವು ಸದಸ್ಯರು, ತಿಂಡಿ ಹೇಗೆ ತಂದು? ಅದಲ್ಲ, ನೀವು ದೂರದಿಂದ ಆಲದ ಮರದಿಂದ KGF ಬಂದಿದ್ರಿ, ಒಂದು ತಿಂಡಿ ತೆಗೆದುಕೊಳ್ಳಿ ಅಂತ ಸ್ವಂತವಾಗಿ ಹೇಳ್ತಾರೆ. ಈ ರೀತಿಯಾಗಿ ಅವರ ಪ್ರೀತಿ ಎಂತಹದ್ದು ಅಂತ ಹೇಳಿದ್ರೆ, ತಾಯಿ ಮಕ್ಕಳ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ, ಆ ಪ್ರೀತಿ ಇಷ್ಟೊಂದು ಜನರನ್ನು ಇಲ್ಲಿ ಕೂಡಿಸಿರ್ತಕ್ಕಂಥದ್ದು ಬಹಳ ಸಂತೋಷವಾದಂಥ ವಿಷಯ. ನಂತರ ಕೃಷ್ಣಮೂರ್ತಿಯ ಬಗ್ಗೆ ಇನ್ನು ಹೆಚ್ಚಿಗೆ ಮಾತಾಡಬೇಕು ಅಂತ ಹೇಳಿದರೆ, ಅವರು ಇಡೀ ಜಿಲ್ಲೆಯಲ್ಲಿ ಯಾರ್ಯಾರು ಏನೇನು ವಿಷಯಗಳಿದೆಯೋ ಅದನ್ನು ಮೊದಲು ತಾವು ಅದನ್ನ ವರದಿ ಮಾಡ್ತಾ ಇದ್ರು. ಉದಾಹರಣೆಗೆ ನಾನು ಬಂಗಾರಪೇಟೆಯ ತಾಲೂಕು ಸಾಹಿತ್ಯ ಪರಿಷತ್ ಕಾರ್ಯಕ್ರಮದ ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ಅದನ್ನು ಬಿತ್ತರಿಸಿದರು. ಎರಡನೇದಾಗಿ ಇದೇ ರೀತಿಯಾಗಿ ಬಂಗಾರಪೇಟೆಯ ತಾಲೂಕಿಗೆ ಒಬ್ಬರು ಆಗಬಾರ್ದಂಥ ಸಾಹಿತಿನ ಅಧ್ಯಕ್ಷರಾಗಿ ಮಾಡಿದಾಗ ಎರಡೇ ಮಾತಿನಲ್ಲಿ ಕೃಷ್ಣಮೂರ್ತಿಗೆ ಫೋನ್ ಮಾಡಿ ಹೇಳಿದಾಗ ಅವರು ಅದಕ್ಕೆ ಗೌರವ ಕೊಟ್ಟು ಅದನ್ನು ಬಿತ್ತರಿಸಿದರು. ಈ ರೀತಿಯಾಗಿ ಅನೇಕ ವಿಷಯಗಳನ್ನ ಅವರು ಬಿತ್ತರಿಸ್ತಾ ಬಂದಿದ್ದಾರೆ. ಇದು ಅವರಿಟ್ಟಿರ್ತಕ್ಕಂಥ ಜನಾನುರಾಗಿ ಪ್ರೀತಿ, ವಿಶ್ವಾಸ, ಜನರಲ್ಲಿ ಇರ್ತಕ್ಕಂಥ ಒಂದು ನಂಬಿಕೆ, ಇದನ್ನು ಆಧರಿಸಿ ಅವರು ಮಾಡ್ತಾ ಇರ್ತಕ್ಕಂಥ ಸೇವೆಯನ್ನು ಗುರುತಿಸಿ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿ ಅವರಿಗೆ ಆತ್ಮೀಯವಾಗಿ ಅಭಿನಂದಿಸ್ತಾ ಇರ್ತಕ್ಕಂಥದ್ದು ಮನಸ್ಸಿಗೆ ತುಂಬಿರತಕ್ಕಂಥ ವಿಷಯ. ಅವರ ಜೊತೆಗೆ ಇರುವ ಅನುಭವಗಳ ಮಾತು ಹಂಚಿಕೊಂಡು ನಾನು ನನ್ನ ಮಾತನ್ನು ಮಾಡ್ತೇನೆ. KGFನಲ್ಲಿ ಸಾಂಸ್ಕೃತಿಕ ವಲಯದಲ್ಲಿ ಪತ್ರಿಕಾಕರ್ತರು ನಿರಂತರವಾಗಿ ಆ ಕಾರ್ಯಕ್ರಮ ನೋಡಲಿಕ್ಕೆ ಇರುವಂಥ ವ್ಯಕ್ತಿ, ಏಕೈಕ ವ್ಯಕ್ತಿ ನಮ್ಮ ಕೃಷ್ಣಮೂರ್ತಿ. ಅದೇ ಒಂದು ನಾಟಕ ಒಂದು 2 ಗಂಟೆ ಇರ್ತಾ ಇರ್ತಂದ್ರೆ ಉದ್ಘಾಟನೆ ಮಾಡಿ ಬಹುಶಃ ಕಾರ್ಯಕ್ರಮ ಮುಗಿದ್ಮೇಲೆ ಪತ್ರಕರ್ತರು ಹೋಗ್ತಾರೆ. 2 ಗಂಟೆ 3 ಗಂಟೆಯಲ್ಲಿ ಇಸ್ಕೊಂಡು ನೋಡೋರು ಒಬ್ಬರೇ. ಬೇರೆ ಒಂದು ನಾಟಕ ಮಾತ್ರ ಅಂತ ಹೇಳ್ತಾ ಇಲ್ಲ. KGFಲ್ಲಿ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ ಇಡೀ ಕಾರ್ಯಕ್ರಮವನ್ನು ಆಶ್ವಾಸನೆ ಮಾಡುವಂಥ ವ್ಯಕ್ತಿಗಳು ಅಥವಾ ಬೇರೆ ಕಾರ್ಯಕ್ರಮ ಯಾವ ಇರುವಂಥ ವ್ಯಕ್ತಿಗಳು ಅವರು ಆ ಮುಖಾಂತರ ಸಾಂಸ್ಕೃತಿಕ ವಲಯಕ್ಕೆ ಅವರದೇ ಆದಂಥ ಕೊಡುಗೆಯನ್ನು ನೀಡಿದ್ದಾರೆ. ಅದು
ನಾವು KGF ನಾವು ಎಲ್ಲರೂ ನಾವು ಹೆಮ್ಮೆ ಪಡುವಂಥದ್ದು ವಿಷಯ ಆಗಿದೆ. ಕನ್ನಡ ಸಂಘ ಕುರಿತ ಇದು ಪ್ರಸ್ತಾಪ ಮಾಡಿದರು. ಕನ್ನಡ ಸಂಘದ ಸುಮಾರು ವರ್ಷ ಅವ್ರ ಜೊತೆಗೆ ನಮ್ಮ ಒಡನಾಟ. ನಾವು ಒಂದ್ಸರಿ ನಾವು ವೆಂಕಟೇಶ್ವರ ಅಧ್ಯಕ್ಷ ಆಗಿದ್ದು, ಸರ್ ಇಲ್ಲಿ ಕುತ್ಕೊಳ್ಳೋಕೆ ಅನುಕೂಲದಿಂದ ಏನು ಮಾಡಬೇಕು ಅಂತ ಕೇಳಿದಾಗ ಸ್ವಲ್ಪ ಕುರ್ಚಿ ಬೇಕಾಗಿತ್ತಲ್ಲ ಅಂತ ಕುರ್ಚಿನ ಕೂರ್ಸನ್ ಬಿಡಿ KGFಗೆ. ಸರಿ ಏನು ಮಾಡೋದು, ಯಾರಿಗೂ ಫೋನ್ ಮಾಡಿದ್ರು, ಏನೋ ಮಾಡಿದ್ರು. ಸರಿ ಆಯಿತು, ನಿಮ್ಮೊಂದು 100 ಕುರ್ಚಿ ಬರ್ತದೆ, ನೀವು ಇಳಿಸ್ಕೊಳ್ಳಿ. 100 ಇವತ್ತು ಅದೇ ಕುರ್ಚಿ ಯೂಸ್ ಮಾಡ್ತಾ ಇದ್ದೀವಿ. ತಮ್ಮ ಪ್ರಭಾವದಿಂದ ವೈಯಕ್ತಿಕಕ್ಕಿಂತನೂ ಈ ಥರ ಸಂಘ ಸಂಸ್ಥೆಗಳಿಗೆ ಬೇರೆ ಬಳಸುವಂಥ ರೀತಿ ಇದೆಯಲ್ಲ, ಆ ಮನಸ್ಸು ಇದೆಯಲ್ಲ, ಅದು ಕೃಷ್ಣಮೂರ್ತಿ ಅವ್ರಿಗೆ. ಉಳಿದ ವಿಷಯಗಳನ್ನ ಬೇರೆ ಎಲ್ಲ ಮಾತಾಡಿದ್ದಾರೆ, ಪತ್ರಿಕಾ ವಿಷಯದ ಬಗ್ಗೆ ಮಾತಾಡಿದ್ದಾರೆ. ನಾನು ವೈಯಕ್ತಿಕ ಅನುಭವದಿಂದ ಹೇಳ್ತಾ ಇದ್ದೀನಿ ಸರ್. ಇಲ್ಲಿ ಅದು ಯಾವ್ದು ಬಹುಶಃ ಇದೇ ಸಂದರ್ಭ ಅಂತ ನನ್ನ ಸೆಕ್ರೇಷನ್ ಮಾಡಿದಾಗ ಶಿಕ್ಷಕರ ದಿನಾಚರಣೆ ಏನೋ ಸಂದರ್ಭದಲ್ಲಿ ಸರ್ ಯಾರು ಸನ್ಮಾನ ಯಾರು ಇದು ಮಾಡ್ತಾರೆ ಕೇಳಿದ್ರು. ಸರ್ ನನಗೆ ಇದು ಮಾಡಿದರು. ಸರ್ ನಮ್ಗೆ ಆವಾಗಲೇ ಬೇಡ ಅಂತ ಹೇಳ್ತೀನಿ, ಇನ್ನೆಲ್ಲ ನಮ್ಗೆ ಯಾಕೆ ಅಂತಂದರು. ಮೆತ್ತಿಗೆ ನನ್ನೊಂದು ಫೋಟೋ ತೆಗೆದು ಮತ್ತು ನೆಕ್ಸ್ಟ್ ಡೇ ಇದರಲ್ಲಿ ಮತ್ತು ಡೆಕ್ಕನಾಡಲ್ಲಿ ಎಲ್ಲರೂ ಪ್ರಶಸ್ತಿವಲ್ಲದ ಶಿಕ್ಷಕರು ಅಂತ ದೊಡ್ಡದು 15 ಸುದ್ದಿ ಮಾಡಿದರು. ನಮ್ಮ ಕೂಡ ಇದಿರಲಿಲ್ಲ. ಹೀಗೆ ಬೇಕಾಗಿದ್ದವ್ರು ಮಾತ್ರ ಅಲ್ಲ, ಬೇಡಾದ ವಿಷಯಗಳನ್ನು ಕೂಡ ಹೇಗೆ ಅದನ್ನು ಸಮಾಜಕ್ಕೆ ಬೇಕಾದ ವಿಷಯನ, ವ್ಯಕ್ತಿಗೆ ಬೇಡಾದ ವಿಷಯನ ಹೇಗೆ ಹೈಲೈಟ್ ಮಾಡ್ತಿದ್ರು ಅನ್ನೋದನ್ನು ಆ ಪತ್ರಿಕಾ ಮಾಧ್ಯಮದ ಆ ಒಂದು ಮೂಲ ತತ್ವವನ್ನು ಏನಿದೆ ಅದನ್ನ ಅಳವಡಿಸಿಕೊಳ್ಳುವಂಥದ್ದು ಕೃಷ್ಣಮೂರ್ತಿ ಅವರು. ಆತ್ಮೀಯರಾದಂಥ ಕೃಷ್ಣಮೂರ್ತಿ ಅವರಿಗೆ ಸುಮಾರು 40 ವರ್ಷಗಳಿಗಿಂತ ಹೆಚ್ಚಿನ ಪತ್ರಿಕಾ ಸೇವೆಯನ್ನು ಮಾಡಿರೋದನ್ನು ಪರಿಗಣಿಸಿ ಇವತ್ತು ಮಹೋತ್ತರ ಪ್ರಕಾಶನ ಅವರು ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಕೃಷ್ಣಮೂರ್ತಿ ಅವರನ್ನು ಅಭಿನಂದಿಸ್ತಾ ಅವರಿಗೆ ನಮ್ಮ ಶುಭಾಶಯಗಳು. ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಹಿಂದಿನ ಅಧ್ಯಕ್ಷರಾಗಿದ್ದರು ಮತ್ತು ಆತ್ಮೀಯರಾಗಿರುವಂಥ ಹಿರಿಯರಾಗಿರುವಂಥ ರಾಮ್ ಪ್ರಸಾದ್ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರು ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ, ಅದೇ ರೀತಿ ಕೋಲಾರ ಜಿಲ್ಲೆಯ ಹಿರಿಯ ಸರ್ಕಾರಿ ರಾಜಕಾರಣಿ, ಈಗ ಶಿಕ್ಷಣ ಸಂಸ್ಥೆಯ ಭೂಭಾಗಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಪತ್ರಕರ್ತರಿಗೆ ತುಂಬ ಆತ್ಮೀಯರಾಗಿರುವಂಥ ರಾಮಲಕ್ಷ್ಮಣ ನಾರಾಯಣ ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವ್ರಿಗೂ ಸಹ ನಾನು ಸಂತವನ್ನು ಕೋರ್ತಾ, ಇನ್ನು ಈ ಶಾಲೆಯ ಮುಖ್ಯಸ್ಥರಾದಂಥ ವಿಜಯಲಕ್ಷ್ಮಿ ಮೇಡಮ್ ಅವರು ಜೊತೆಗಿದ್ದಾರೆ. ಅದೇ ರೀತಿ ನನ್ನ ಆತ್ಮೀಯರಾದಂಥ ಮನೋಂತರ ಪ್ರಕಾಶನದ ಕಾರ್ಯದರ್ಶಿ ಮಾವಿ ಪ್ರಕಾಶ್ ಅವರಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮನೋಂತರ ಪ್ರಕಾಶನದಲ್ಲಿ ನಾವು ಒಂದು ದಾರಿ ಹೋಗ್ತಾ ಇರ್ತೀವಿ. ಆ ದಾರಿ ಹೋಗ್ಬೇಕಾದ್ರೆ ಅಕ್ಕಪಕ್ಕ ಎಷ್ಟೋ ನಾವು ಮರ್ತ್ಬಿಟ್ಟಿರ್ತೀವಿ, ಅದು ಗಮನಿಸಿರಲ್ಲ. ಆ ಗಮನಿಸ್ತಾ ಇರೋದನ್ನ ಗಮನಿಸಿ ಅಲ್ಲೇನೋ ಒಂದು ಕೆಲಸ ಮಾಡೋಂಥ ಕೆಲಸ ನಮ್ಮ ಭಾಷೆಯನ್ನು ಮಾಡ್ಬೋದು. ಸೊ ಅವ್ರು ಮಾಡೋಂಥ ಕೆಲಸಗಳ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ಹಾಗಾಗಿ ಅವ್ರು ಏನೇ ಮಾಡಿದ್ರು ಅದನ್ನ ನೆಡ್ತೀನಿ ಅಂತ ಯಾವತ್ತೋ ಮಾಡ್ಕೊಟ್ಟಿದ್ದೀನಿ. ಹಂಗಾಗಿ ಇವತ್ತು ಕೂಡ ಅವ್ರ ಜೊತೆಗೆ ಇದ್ದೀನಿ. ಹಾಗಾಗಿ ಇವತ್ತೊಂದು ಒಳ್ಳೆಯ ಕಾರ್ಯಕ್ರಮವನ್ನು ಕೂಡ ಅವ್ರು ಆಯೋಜನೆ ಮಾಡೋದ್ರಿಂದ ಸೊ ಅವ್ರ ಜೊತೆಗೆ ನಾವಿದ್ದೀರಿ ಅಂತ ಹೇಳ್ತಾ, ಇನ್ನು ನೇರವಾದ ವಿಷಯಕ್ಕೆ ಬರಬೇಕು ಅಂದರೆ, ಕೃಷ್ಣಮೂರ್ತಿ ಅವರು ಸುಮಾರು 40 ವರ್ಷಕ್ಕೂ ಹೆಚ್ಚು ಪತ್ರಕಾರರಲ್ಲಿ ಕೆಲಸ ಮಾಡಿದ್ದಾರೆ. ನಾನು ಪತ್ರಕಾರನಲ್ಲಿ ಬಂದು 27-28 ವರ್ಷ ಆಯಿತು. ಸೊ ನನಗಿಂತ ಮುಂಚಿನಿಂದ ಅವರು ನಾನು ಪತ್ರಕಾರನಿಗೆ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಅವರು ಪತ್ರಕಾರದಲ್ಲಿ ಒಂದು ಸ್ಥಾನಮಾನವನ್ನು ಸಂಪಾದಿಸಿಕೊಂಡಿದ್ದಂಥವ್ರು. ಆದರೆ ಈ 27-28 ವರ್ಷಗಳಲ್ಲಿ ನಾವು ಅನೇಕ ಪತ್ರಕರ್ತರಿಗೆ ಸನ್ಮಾನ ಮಾಡಿದ್ದೀವಿ, ಅವ್ರ ಕೆಲಸಗಳ ಬಗ್ಗೆ ಒಳ್ಳೆಯ ಮಾತಾಡಿದ್ದೀವಿ, ಜೊತೆಗೆ ಸಿಕ್ಕಿದ್ದಾರೆ. ಆದರೆ ಸಿಕ್ಕದೇ ಇರೋಂಥ ವ್ಯಕ್ತಿ ಯಾರು ಹೋಗಿದ್ರೆ ಅದು ಕೃಷ್ಣಮೂರ್ತಿ. ಆದರೆ ಇವತ್ತು ಆ ಅವಕಾಶವನ್ನು ಅವರಿಗೆ ಅಭಿನಂದಿಸುವಂಥ, ಅವ್ರ ಬಗ್ಗೆ ಮಾತಾಡುವಂಥ ಒಂದು ಸದಾವಕಾಶವನ್ನು ಮನೋಂತರ ಪ್ರಕಾಶನದ ಭಾಷೆ ಅನಂತರಾಮ್ ಅವರು ಕಲ್ಪಿಸಿಕೊಟ್ಟಿದ್ದಾರೆ. ಹಾಗಾಗಿ ಈ ಅವಕಾಶವನ್ನು ಕಳ್ಕೊಳ್ಳೋದು ಬೇಡ ಅಂತ ನಾನು ಸ್ವೀಕರಿಸಿದ ಪೇಟಿಎಂ ಪೇಮೆಂಟ್ನ ಮೊತ್ತ 50 ರೂಪಾಯಿಗಳು. KGF ವಿಚಾರಕ್ಕೆ ಬಂದಾಗ, KGF ಅಂತ ಒಂದು ಪ್ರದೇಶ ಇದೆ. ಅದು ಅನೇಕ ವೈಶಿಷ್ಟ್ಯ ಮತ್ತು ಸೊಬಗನ್ನ ತನ್ನ ಒಳಗಡೆ ಇಟ್ಕೊಂಡಿರುವಂಥ ಒಂದು ಭೂಭಾಗ. ಅಲ್ಲಿ ಕಣ್ಣಿಗೆ ಕಾಣಿಸಿದಲ್ಲ ಸುದ್ದಿನೇ. ಆದರೆ ಕೊರತೆ ಏನಪ್ಪಾ ಅಂದರೆ, ಕನ್ನಡದ ಅನೇಕ ಪತ್ರಿಕೆಗಳು ಇವತ್ತಿಗೂ ಕೂಡ ಒಬ್ಬ ಒಳ್ಳೆಯ ರಿಪೋರ್ಟನ್ನು ಅಲ್ಲಿ ಹುಡ್ಬೇಕು ಅಂದರೆ ಅವ್ರು ಕಷ್ಟಪಡ್ಬೇಕಾಗುತ್ತೆ. ಅಲ್ಲಿ ಯಾಕಂದರೆ ಅವ್ರಿಗೆ ವಿಷಯ ಗೊತ್ತಿರುತ್ತೆ, ಇಂಗ್ಲೀಷಲ್ಲಿ ಮಾತಾಡ್ತಾರೆ, ಇಲ್ಲಿ ತಮಿಳಲ್ಲಿ ಬರೀತಾರೆ, ಕನ್ನಡ ಸಮರ್ಥವಾಗಿ ಬರೋದಿಲ್ಲ. ಈ ಥರದ ಸಮಸ್ಯೆಗಳಿದೆ ಅಲ್ಲಿ. ಅಂದರೆ ನಾನು ಪ್ರತಿಭೆ ಕೊರತೆ ಇಲ್ಲ, ಅಲ್ಲಿ ಪ್ರತಿಭೆ ಇದೆ. ಆದರೆ ಲ್ಯಾಂಗ್ವೇಜ್ ವಿಚಾರದಲ್ಲಿ ಬಂದಾಗ, ಭಾಷಾ ವಿಚಾರದಲ್ಲಿ ಬಂದಾಗ ಅದನ್ನು ಒಂದು ಕನ್ನಡ ಪತ್ರಿಕೋದ್ಯಮ ಏನು ಕೇಳಿದ್ರು
ಆ ಶಿಸ್ತಿನ ಒಂದು ಪತ್ರಕರ್ತ ಸಿಗೋದು ಕಷ್ಟ ಆಗುತ್ತೆ ಅಲ್ಲಿ. ಅಂತ ಪ್ರದೇಶದಲ್ಲಿ ಪ್ರಜಾವಾಣಿ ಅಂತ ಪತ್ರಿಕೆಗೆ ಸುಮಾರು 40 ವರ್ಷಗಳಿಂದ ಸುದೀರ್ಘವಾಗಿ ಕೆಲಸ ಮಾಡ್ಕೊಂಡು ಬಂದು, ಯಾಕಂದ್ರೆ ಒಂದು ವಿಷಯ ಹೇಳ್ತೀನಿ, ಪ್ರಜಾವಾಣಿ ಪತ್ರಿಕೆ ಯಾವುದೇ ತಾಲೂಕು ವರದಿಗಾರರನ್ನ ಕಾಯಂ ವರದಿಗಾರರು ಅಂತ ನೇಮಕ ಮಾಡ್ಕೊಳ್ಳೋದಿಲ್ಲ. ಅವರು ಪ್ರತಿ ವರ್ಷ ಕೂಡ ತಮ್ಮ ಕೆಲಸದ ಮೇಲೇನೆ ತಾವು ನಿರೂಪಿಸ್ಕೋಬೇಕು. ನಾನು ಈ ವರ್ಷ ಚೆನ್ನಾಗಿ ಕೆಲಸ ಮಾಡಿ ಮುಂದಿನ ವರ್ಷ ಕೆಲಸ ಮಾಡ್ತೀನಿ ಅನ್ನೋದು ನಿರೂಪಿಸ್ಕೊಂಡ್ರೆ ಮಾತ್ರನೇ ಅವರು ಮುಂದುವರಿತಾರೆ. ಇಲ್ಲ ಅಂದ್ರೆ ಅವರು ನಿಷ್ಠುರವಾಗಿ ಹೇಳ್ತಾರೆ, ನೀನು ಸಾಕಪ್ಪ ಇಲ್ಲಿ ನಾವು ಬೇರೆಯವ್ರನ್ನ ನೋಡ್ಕೊತೀವಿ ಅಂತ ಅವರು ಹೇಳುವಂತ ವ್ಯವಸ್ಥೆ ಇವತ್ತಿಗೂ ಕೂಡ ಇದೆ ಪ್ರಜಾವಾಣಿ ಪತ್ರಿಕೆಯಲ್ಲಿ. ಇವತ್ತು ಕೃಷ್ಣಮೂರ್ತಿ ಅವರು ಸುದೀರ್ಘವಾಗಿ 40 ವರ್ಷಗಳ ಕಾಲ ಪ್ರಜಾವಾಣಿ ಅಂತ ಒಂದು ಪತ್ರಿಕೆಯಲ್ಲಿ, ಅದರಲ್ಲೂ KGF ಅಂತ ಒಂದು ಭೂಭಾಗದಲ್ಲಿ ನಿಂತ್ಕೊಂಡು ಕೆಲಸ ಮಾಡಿ KGF ಭಾಗದ ಅನೇಕ ವೈಶಿಷ್ಟ್ಯಗಳು ಮತ್ತು ವಿಶೇಷಗಳನ್ನ ಇಡೀ ಕನ್ನಡದ ಜನತೆಗೆ ತಿಳುವಳಿಕೆ ಮಾಡಿದ್ದಾರೆ. ಅಂದ್ರೆ ಅದರಲ್ಲಿ ಅಗ್ರಗಣ್ಯ ಪತ್ರಕರ್ತರು ಕೃಷ್ಣಮೂರ್ತಿ ಅವರು. ಯಾಕಂದ್ರೆ ಕೃಷ್ಣಮೂರ್ತಿ ಅವರು ಅಲ್ಲಿಲ್ಲ ಅಂದಿದ್ರೆ ನಮಗೆ ಅಲ್ಲಿನ ಎಷ್ಟೋ ವಿಚಾರಗಳು ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ, ಕನ್ನಡ ಪತ್ರಿಕೆ ಗೊತ್ತಾಗ್ತಾ ಇರಲಿಲ್ಲ. ನಮಗೂ ಎಷ್ಟೋ ವಿಚಾರಗಳು, ನನಗೂ ಕೂಡ ಎಷ್ಟೋ ವಿಚಾರಗಳು KGF ಬಗ್ಗೆ ಕೃಷ್ಣಮೂರ್ತಿ ಅವರ ಬರವಣಿಗೆ ಮೂಲಕ ಗೊತ್ತಾಗಿದೆ ಅಂತ ಹೇಳಿ ಇಷ್ಟಪಡ್ತೇನೆ. ಸೊ ಹಾಗಾಗಿ ಕೃಷ್ಣಮೂರ್ತಿ ಅವರು ಪ್ರತಿ ವರ್ಷ ಕೂಡ ಅನೇಕ ಈಗಲೂ ಕೂಡ ಅವ್ರು ಮಾಡುವಂತ ಕೆಲವು ಸ್ಟೋರಿಗಳು ಬೇರೆ ಪತ್ರಕರ್ತರು ಬೇರೆ ಪತ್ರಿಕೆಗಳು ಬಂದೇ ಇರೋದಿಲ್ಲ. ಸೊ ಹಾಗಾಗಿ ಅವರು ಅವರ ನೋಟ, ಪತ್ರಕರ್ತರ ನೋಟ ಬಹಳ ವಿಶೇಷವಾಗಿದೆ. ಹಾಗಾಗಿ ಮತ್ತೆ ಬಂಗಾರಪೇಟೆ ಭಾಗದಿಂದ KGFಗೆ ಹೋಗಿ ಅಲ್ಲಿ ಇವತ್ತಿಗೂ ಸಹ ತಮ್ಮ ಕೆಲಸವನ್ನು ತಾವು ಮಾಡಿಕೊಡ್ತಾ ಬಂದಿರುತ್ತ, ಆಮೇಲೆ ಅನೇಕ ಪತ್ರಕರ್ತರಿಗೆ ಸ್ಫೂರ್ತಿ ಮತ್ತು ಪ್ರೇರಣೆ ಆಗಿದ್ದಾರೆ. ಮತ್ತೆ ಪತ್ರಕರ್ತರ ಒಳ್ಳೆ ಕೆಲಸಗಳನ್ನ ಅದು ಯಾರೇ ಮಾಡಿರಲಿ ಅವರಿಗೆ ಫೋನ್ ಮಾಡಿ, ಈಗ ನನಗೂ ಕೂಡ ಯಾವತ್ತೋ ಪ್ರಶಸ್ತಿ ಬಂದಾಗ ಮತ್ತೊಂದು ಏನೋ ಒಂದು ಒಳ್ಳೆ ಸ್ಟೋರಿ ಮಾಡಿದಾಗ ಕೃಷ್ಣಮೂರ್ತಿ ಫೋನ್ ಮಾಡ್ತಾರೆ. ಹಂಗೆ ನನಗೂ ಕೃಷ್ಣಮೂರ್ತಿ ತುಂಬಾ ಕಡಿಮೆ ಬಾಂಧವ್ಯ ಹಂಗೆ ಹೇಳ್ಬೇಕು ಅಂದ್ರೆ, ಆದ್ರೂ ಕೂಡ ಕೃಷ್ಣಮೂರ್ತಿ ನನಗೆ ಫೋನ್ ಮಾಡಿ, ಸರ್ ಒಳ್ಳೆ ಕೆಲಸ ಮಾಡಿದ್ದೀರಿ, ನಿಮ್ಗೆ ಒಳ್ಳೆ ಪ್ರಶಸ್ತಿ ಸಿಕ್ಕಿದೆ, ನಿಮ್ಮ ಅಭಿನಂದನೆಗಳು ಅಂತ ಹೇಳುವಂತ ಒಂದು ಸಹೃದಯವನ್ನ ಕೃಷ್ಣಮೂರ್ತಿ ಹೊಂದಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಕೃಷ್ಣಮೂರ್ತಿ ಅವರ ಒಂದು 40 ವರ್ಷಗಳ ಜರ್ನಿ ತಗೊಂಡಾಗ ಆಗ್ಲೇ ಸ್ವಾಗತಕಾರರು ಮಾತಾಡ್ತಾ ಹೇಳುದು, ಲಿಟಲ್ ಫ್ಲವರ್ಸ್ ಅಂದ್ರೆ ಸಣ್ಣ ಹೂಗಳ ಮುಂದೆ ಒಂದು ಮತ್ತೊಂದು ಹೂವಿಗೆ ಸನ್ಮಾನ ಅಂತ ಹೇಳಿದ್ರು. ಖಂಡಿತವಾಗ್ಲೂ ನಾನು ಅದನ್ನ ಹೂ ಅಂತ ಕರೆಯೋಕೆ ಇಷ್ಟಪಡೋದಿಲ್ಲ, ಅದನ್ನ ಹೂ ಗುಚ್ಛ ಅಂತ ಕರೆಯೋಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಅವ್ರು ಬರೆದಿರುವಂತ ವಿಶೇಷವಾದ ಬರವಣಿಗೆ ಏನಿದೆ ಅದು ಪ್ರತಿಯೊಂದು ಒಂದು ಹೂ ಅವೆಲ್ಲವನ್ನ ಸೇರಿಸಿದಾಗ ಒಂದು ಅದ್ಭುತವಾದ ಒಂದು ಹೂ ಗುಚ್ಛ ಆಗಿದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಆಮೇಲೆ ನಮ್ಮ ಅನಂತರಾಮ್ ಅವರು ಮಾತಾಡ್ತಾ ಒಂದು ಪದವನ್ನ ಬಳಸಿದ್ರು, ಆಲಕ್ಷಿತ ಪತ್ರಕರ್ತ ಅಂತ. ಖಂಡಿತವಾಗ್ಲೂ ನಾನು ಆ ಪದದ ಅರ್ಥದ ಸಂಬಂಧಪಟ್ಟಂಗೆ ಅದನ್ನ ಒಪ್ಕೊಳ್ಳೋದು ನಾನು ರೆಡಿ ಇಲ್ಲ. ಯಾಕಂದ್ರೆ ಕೃಷ್ಣಮೂರ್ತಿ ಯಾವತ್ತಿಗೂ ಕೂಡ ಆಲಕ್ಷಿತ ಪತ್ರಕರ್ತ ಅಲ್ಲ. KGF ಭಾಗದಲ್ಲಿ ತಾನು ಪ್ರವೇಶ ಪಡೆದಾಗಿಂದ ಇವತ್ತಿನವರೆಗೂ ಅಗ್ರಗಣ್ಯ ಪತ್ರಕರ್ತರಾಗಿ ಅದು ಅವ್ರು ಹೇಳುವಂತ ಅರ್ಥ ಬೇರೆ ಬೇರೆ ಇರ್ಬೋದು, ಅದು ನಾನು ಟೀಕೆ ಮಾಡ್ತಾನೆ ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ. ಆದ್ರೆ ಆಲಕ್ಷಿತ ಅನ್ನೋ ಒಂದು ಪದ ನಮ್ಮ ಕೃಷ್ಣಮೂರ್ತಿಗೆ ಒಗ್ಗೋದಿಲ್ಲ. ಅವರು ಅಗ್ರಗಣ್ಯ ಪತ್ರಕರ್ತರಾಗಿ ಇವತ್ತು ಹುಡ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ನಾನು ಮತ್ತೊಮ್ಮೆ ಬಯಸ್ತೇನೆ. ಅದೇ ರೀತಿ ಆಮೇಲೆ ಅನೇಕ ಸಂಘ ಸಂಸ್ಥೆಗಳ ಮತ್ತು ಆಗ್ಲೇ ಹೇಳಿದಂಗೆ KGF ಭಾಗದ ಅನೇಕ ಸಮಸ್ಯೆಗಳನ್ನು ಕೂಡ ಅವರು ಸರ್ಕಾರದ ಗಮನಕ್ಕೆ ತರೋದಕ್ಕೆ ಬಹಳ ಪ್ರಯಾಸ ಪಟ್ಟಿದ್ದಾರೆ ಮತ್ತು ಅದಕ್ಕೆ ಯಶಸ್ವಿ ಕೂಡ ಆಗಿದ್ದಾರೆ. ಸೊ ಇವತ್ತು ಕೂಡ ಆ ಕೆಲಸವನ್ನ ಚಾಚು ತಪ್ಪದೆ ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ನಾನು ಸುಮ್ಮನೆ ಅವ್ರು ಕೇಳಿದೆ ಎಷ್ಟು ವಯಸ್ಸು ಅಂದ್ರೆ 60 ವರ್ಷ ಅಂತ ಹೇಳಿದ್ರು. ಸೊ 60 ವರ್ಷಗಳ ಯಾರಿಗೆ ಸರ್ಕಾರಿ ನೌಕರರಾಗಿದ್ರೆ 60 ವರ್ಷ ಅನ್ನೋಂಥದ್ದು ರಿಟೈರ್ಡ್ ಆಗುವಂತ ಒಂದು ವಯಸ್ಸು. ಆದರೆ ಕೃಷ್ಣಮೂರ್ತಿ ಅವರು ಇನ್ನೂ 16 ವರ್ಷಗಳ ಕಾಲ ಪ್ರಜಾವಾಣಿ ಪತ್ರಿಕೆಯಲ್ಲಿ ಸುದೀರ್ಘವಾದ ಒಂದು ದಾಖಲೆಯನ್ನು ನಿರ್ಮಾಣ ಮಾಡಲಿ ಅಂತ ಇಷ್ಟಪಡ್ತೇನೆ. ಯಾಕಂದ್ರೆ ನಮ್ಮ ಕೋಲಾರ ಜಿಲ್ಲೆಯ ಮಟ್ಟಿಗೆ ಅಂತೂ ಸದ್ಯಕ್ಕೆ ಇವರನ್ನ ಮೀರಿಸುವಂತ ಇನ್ನೊಬ್ಬ ಅಂದ್ರೆ ಪ್ರಜಾವಾಣಿಯಲ್ಲಿ ಇನ್ನೊಬ್ಬ ವರದಿಗಾರ ಇಲ್ಲ. ಚೌಡರೆಡ್ಡಿ ಇದ್ರು, ಅವರು ಶ್ರೀನಿವಾಸಪುರ ವರದಿಗಾರರಾಗಿದ್ರು. ಅವ್ರು ರಿಟೈರ್ಡ್ ಆಗಿರೋ ಕಾರಣಕ್ಕಾಗಿ ಅವ್ರು ಈಗ ಬದಲಾಗಿದ್ದಾರೆ. ಸೊ ಇನ್ನ ಈಗಲೂ ಕೂಡ ಬ್ಯಾಟ್ಸ್ಮನ್ ಆಗಿ ಈಗಲೂ ಕೂಡ ಓಪನ್ ಬ್ಯಾಟ್ಸ್ಮನ್ ಆಗಿ ಕೆಲಸ ಮಾಡ್ತಾರಂತ ಕೃಷ್ಣಮೂರ್ತಿ ಅವರು ಇನ್ನು ಅವರ ಬ್ಯಾಟಿಂಗಿನ ಮೂಲಕ ಬೌಂಡ್ರಿಗಳು ಬರಲಿ, ಸಿಕ್ಸರ್ಗಳು ಬರಲಿ, T20 ಆಗಲಿ, ಕ್ರಿಕೆಟ್ ಆಗಲಿ, ವರ್ಲ್ಡ್ ಕಪ್ ಆಗಲಿ ಎಲ್ಲವನ್ನ ಆಡಿ ಗಮನವನ್ನ ಸೆಳೀಲಿ ಅಂತ ಹೇಳ್ತಾ, ಆಮೇಲೆ ಅನಂತರಾಮ್ ಅವರೊಂದು ಬೇಡಿಕೆಯನ್ನ ತರ ಇಟ್ಟು ಅದು ಖಂಡಿತವಾಗ್ಲೂ ಅದೇನು ದೊಡ್ಡ ವಿಚಾರ ಅಲ್ಲ, ಅದೇನು ಬೇಡಿಕೆ ಅಲ್ಲ. ಯಾಕಂದ್ರೆ ಒಂದು ಸಂಘ ಅನ್ನೋಂಥದ್ದು ಒಂದು ಗುಂಪು ಅಷ್ಟೇ. ಅದು ಇವತ್ತು ನಾವೆಲ್ಲ ಒಂದು ಗುಂಪಲ್ಲಿದ್ದೀವಿ, ಇನ್ನೊಬ್ರಿಗೆಲ್ಲ ಇನ್ನೊಂದು ಗುಂಪಲ್ಲಿದೆ ಅಷ್ಟೇ. ಬಟ್ ಬಾಂಧವ್ಯಕ್ಕೆ ಬಂದಾಗ ಮತ್ತು ಪತ್ರಿಕಾ ವೃತ್ತಿ ನಿರತ ವಿಚಾರ ಬಂದಾಗ ನಾವೆಲ್ಲರೂ ಕೂಡ ಒಂದೇ. ಯಾಕಂದ್ರೆ ಪತ್ರಕರ್ತರು ಒಂದೇ ಜಾತಿ, ನಮ್ಗೆ ಬೇರೆ ಬೇರೆ ಧರ್ಮ ಅವೆಲ್ಲ ಏನಿಲ್ಲ. ಸೊ ಅದು ಒಂದು ಟೆಕ್ನಿಕಲ್ ಆಗಿ ಒಂದು ಗುಂಪು ಅಷ್ಟೇ. ನಾವೊಂದು ಗುಂಪಲ್ಲಿದ್ದೀರಿ, ಅವರೊಂದು ಗುಂಪಲ್ಲಿರ್ಬೋದು, ಅಥವಾ ನಾಳೆ ದಿವಸ ನಾವೆಲ್ಲರೂ ಕೂಡ ಒಟ್ಟಾಗಿರ್ಬೋದು. ಮನಸ್ಸುಗಳು ಒಂದಾಗೆ ಇದೆ, ಮನಸ್ಸುಗಳು ಯಾವತ್ತು
ಬಂದ್ಬಿಟ್ಟಿಲ್ಲ. ಈಗ ಶಿವರೆಡ್ಡಿ ನಮ್ಮ ಜೊತೆ ಇದ್ದರು, ಅಲ್ಲೆಲ್ಲ ಈಗ ಹೊರಗಡೆ ಬಂದ್ರು. ಹಾಗಂತ ಮಾತಾಡ್ತಾ ಇದ್ದೀವಿ, ಆತ್ಮೀಯವಾಗಿದ್ದೀವಿ, ಅವ್ರ ಮೇಲೆ ಫಂಕ್ಷನ್ ನಾವು ಬರ್ತೀವಿ, ನಮ್ಮನ್ನ ಕರೆದ್ರೆ ಅವ್ರು ಬರ್ತಾರೆ, ಮತ್ತು ಬೇರೆ ವಿಚಾರಗಳು ಅವೆಲ್ಲ ಒಂದಾಗೆ ಇದ್ದೀವಿ. ಹೀಗಾಗಿ ಆ ಥರ ನಮ್ಮ ಹೋದವರ ಪತ್ರಕರ್ತರ ವಿಚಾರಕ್ಕೆ ಬಂದಾಗ ಯಾಕೆ ಆ ಥರದ ನಮ್ಮ ದ್ವೇಷ ಮಾಡುವಂಥ ಕಣ್ಣುಗಳು ನಮ್ಮ ಮಧ್ಯೆ ಎಲ್ಲೂ ಸೃಷ್ಟಿಯಾಗಿಲ್ಲ. ನಾವೆಲ್ಲವನ್ನು ಸ್ವೀಕರಿಸಿದ್ವಿ, ಬಹಳ ಉದಾರವಾಗಿ ಸ್ವೀಕರಿಸಿದ್ರಿ. ಹೌದು, ನಿಮ್ಗೆ ನಮ್ಮ ಜೊತೆ ಇಷ್ಟ ಇಲ್ಲ, ನೀವೆಲ್ಲ ಇದ್ದೀರಿ, ನಿಮ್ಗೆ ಗೌರವಿಸ್ತೀವಿ ನಾವು. ಹಾಗೆ ನೀವು ಕೂಡ ನಮಗೆ ಕೂಡ ಗೌರವಿಸಿದ್ದೀರಿ, ಗೌರವಿಸ್ತಾ ಇದ್ದೀರಿ ಕೂಡ. ಹಾಗಾಗಿ ನಾವು ನಿಮ್ಮ ಬಗ್ಗೆ ಯಾವುದೇ ಆಕ್ಷೇಪಣೆಗಳು ವಿರೋಧಗಳು ಇಲ್ಲ. ಹಾಗೆ ನಿಮಗೂ ಕೂಡ ನಮ್ಮ ಮೇಲೆ ನಮ್ಮ ಬಗ್ಗೆ ಇಲ್ಲ ಅಂತ ನಾನು ಭಾವಿಸ್ತೇನೆ. ಆದರೆ ಒಂದು ಕಾರಣ ಏನಪ್ಪಾ ಅಂದರೆ, ಕೃಷ್ಣಮೂರ್ತಿ, ನಾನು ಆಗಲೇ ಹೇಳಿದೆ, ಕೃಷ್ಣಮೂರ್ತಿಯವರು ಒಂದು ಚಿಕ್ಕ ಪ್ರದೇಶದಲ್ಲಿ, ಒಂದು ಗಡಿ ಭಾಗದ ಪ್ರದೇಶದಲ್ಲಿ ಕೆಲಸ ಮಾಡ್ತಾ ಅವ್ರು ಅಲ್ಲಿಂದ ತೃಪ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಈಗ ಅವ್ರು ಮಾಡಿರುವಂಥ ಕೆಲಸ ಕೋಲಾರ ಜಿಲ್ಲಾ ಕೇಂದ್ರದಲ್ಲಿ ಮಾಡಿದ್ರೆ ಅವ್ರು ಸಿಗ್ತಾ ಇದ್ದಂಥ ಸ್ಥಾನಮಾನಗಳು, ಪದವಿಗಳು, ಹುದ್ದೆಗಳು ಅದು ಬೇರೆ ಮಟ್ಟದಲ್ಲಿ ಇರ್ತಾ ಇತ್ತು. ಈಗ ನಾನು ಜಿಲ್ಲಾ ಕೇಂದ್ರದಲ್ಲಿ ಇದ್ದೀನಿ, ನಾನೇನಾದರೂ ಬೆಂಗಳೂರಿಗೆ ಕೆಲಸ, ನನ್ನದೇ ಕೆಲಸವನ್ನು 27 ವರ್ಷ ಕೆಲಸ ಮಾಡಿದ್ರೆ ನನಗೆ ಸಿಗ್ತಾ ಇದ್ದಂಥ ಗೌರವ ಸ್ಥಾನಮಾನಗಳು ಇನ್ನೂ ಬೇರೆ ಇರ್ತಾ ಇತ್ತು. ಇಲ್ಲ, ನಾವೆಲ್ಲ ಸೇರ್ಕೊಂಡು, ನಾನಾಗಲಿ, ಆನಂದರಾಮ್ ಆಗಲಿ, ಕೃಷ್ಣಮೂರ್ತಿ ಆಗಲಿ ದೆಹಲಿಯಲ್ಲಿ ಕೆಲಸ ಮಾಡಿದ್ರೆ, ಯಾವುದೋ ಒಂದು ಕನ್ನಡ ಪತ್ರಿಕೆಗೆ ದೆಹಲಿಯಲ್ಲಿ ಕೆಲಸ ಮಾಡಿದ್ರೆ ನಾವು ಇಡೀ ರಾಷ್ಟ್ರಕ್ಕೆ, ಇಡೀ ಕರ್ನಾಟಕದ ಪ್ರಜೆಗಳಿಗೆ ಖಂಡಿತವಾಗ್ಲೂ ಗಮನಕ್ಕೆ, ಯಾಕಂದ್ರೆ ನಮ್ಮಲ್ಲಿ ಯಾವುದಕ್ಕೂ ಏನು ಕೊಡ್ತಾ ಇಲ್ಲ, ನಮ್ಮ ಸುದ್ದಿ ಮಾಡೋ ವಿಚಾರಗಳಾಗಲಿ ಯಾವುದಕ್ಕೂ ಕೊಡ್ತಾ ಇಲ್ಲ. ಅದು ಶಿವರೆಡ್ಡಿ ಆಗಿರ್ಬೋದು, ತ್ಯಾಗರಾಜ್ ಆಗಿರ್ಬೋದು, ಇನ್ಯಾರೇ ಆಗಿರ್ಬೋದು, ನಾವೆಲ್ಲ ಕೂಡ ದೆಹಲಿಯಲ್ಲಿ ಕೆಲಸ ಮಾಡಿದ್ರೆ ನಮ್ಗೆ ಸಿಗ್ತಾ ಇದ್ದ ಸ್ಥಾನಮಾನಗಳು ಅದು ಬೇರೆ ರೀತಿಯಾಗಿ ಇರ್ತಾ ಇತ್ತು. ಆದರೆ ನಮಗೆ ಎಲ್ಲಿ ಆತ್ಮತೃಪ್ತಿ ಇದೆ ಅಂದರೆ, ನಮ್ಮ ಊರಲ್ಲಿ ಕೆಲಸ ಮಾಡೋದಕ್ಕೆ ನಮ್ಮ ಜನಗಳ ಮಧ್ಯೆ ಅವರ ಸಮಸ್ಯೆಗಳು, ಸಂಕಷ್ಟಗಳನ್ನ ಪತ್ರಿಕೆಗಳ ಮೂಲಕ ಹೊರತೆಗೆದು ನಮ್ಗೆ ಸಿಗುವಂತ ಆತ್ಮತೃಪ್ತಿ ಹೊರಗಡೆ ನಮಗೆ ಅದ್ಯಾವುದೋ ಕೊರತೆ ಅಂತ ಕಾಣಿಸ್ತಾ ಇಲ್ಲ ಇವತ್ತವರೆಗೂ. ನಾನು ಬೆಂಗಳೂರಿಗೆ ಹೋಗ್ಬೇಕಂತ ನನಗೆ ಇವತ್ತು ಅನಿಸಿಲ್ಲ. ಅದೇ ರೀತಿ ಕೃಷ್ಣಮೂರ್ತಿ ಕೂಡ ನಾನೆಲ್ಲ ಕೋಲಾರಕ್ಕೆ ಬರಬೇಕಾಗಿತ್ತು, ನಾನೆಲ್ಲ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು, ಇನ್ನೇನೋ ದೊಡ್ಡ ಪತ್ರಿಕೆಯಲ್ಲಿ ಸಂಪಾದಕ ಆಗಬೇಕಾಗಿತ್ತು, ಸಪರೇಟರ್ ಆಗಬೇಕಾಗಿತ್ತು, ಮತ್ತೊಂದು ಆಗಬೇಕಾಗಿತ್ತು ಅನ್ನೋದು ನಮ್ಗೆ ಖಂಡಿತ ಅನ್ಸೋದಿಲ್ಲ. ಹಂಗೆ ಅನ್ಸಂಗಿದ್ರೆ ಅದೊಂದು ವ್ಯವಹಾರಿಕವಾಗಿ ನಾವೆಲ್ಲ ಬೇರೆ ಕಡೆ ಇರ್ತಾ ಇದ್ದೀವಿ. ನಮಗೆ ವ್ಯವಹಾರದ ಗುಣಗಳು ನಮ್ಮ ತಲೆಯಲ್ಲಿಲ್ಲ. ನಮಗಿರುವಂಥದ್ದು ಆತ್ಮತೃಪ್ತಿ. ನಮ್ಮ ಬರವಣಿಗೆ ನನ್ನ ಜನಗಳಿಗೆ ಸಂಬಂಧಪಟ್ಟಿರಬೇಕಾಗಿರ್ಬೇಕು, ನನ್ನ ನೆಲಕ್ಕೆ ಸಂಬಂಧಪಟ್ಟಿರೋದಾಗಿರ್ಬೇಕು, ನನ್ನ ಬಂಧು ಮಿತ್ರರಿಗೆ ಸಂಬಂಧಪಟ್ಟಿರೋದಾಗಿರ್ಬೇಕು, ನನ್ನ ಊರಿನ ಜನರಿಗೆ ಸಂಬಂಧಪಟ್ಟಿದ್ದಾಗಿರ್ಬೇಕು ಅನ್ನೋ ಆತ್ಮತೃಪ್ತಿ ನಮಗಿರೋದ್ರಿಂದ ಆ ಆತ್ಮತೃಪ್ತಿಯಲ್ಲಿ ನಾವು ಕಾಲ ಕಳೀತಾ ಇದ್ದೀವಿ. ಹಾಗಾಗಿ ಯಾರು ಎಲ್ಲೇ ಕೆಲಸ ಮಾಡೋದು ಕೂಡ ಆ ಕೆಲಸದ ವಿಚಾರದಲ್ಲಿ ನಾವೆಲ್ಲ ಕೂಡ ಶ್ರೇಷ್ಠವಾದ ಕೆಲಸವನ್ನೇ ಮಾಡ್ತಾ ಬರ್ತಾ ಇದ್ದೀವಿ ಅಂತ ಭಾವನೆ ನಂದು. ಯಾಕಂದ್ರೆ ಎಲ್ಲೋ ಆ ಥರ ಮಾನ್ಯತೆಗಳಿಗೆ ಮತ್ತು ಘನತೆ ಗೌರವಗಳಿಗೆ ನಾವು ಇವತ್ತು ಆತಂದವರಲ್ಲ. ಆ ಕಾರಣಕ್ಕಾಗಿ ಇವತ್ತು ನಾವು ನಮ್ಮ ಕೆಲಸ ಏನು ಮಾಡಿದ್ದೀವಿ ಅದು ನಮಗೆ ಆತ್ಮತೃಪ್ತಿಯನ್ನು ತಂದುಕೊಟ್ಟಿದೆ. ಅಲ್ಲೊಂದು ಸಾರ್ಥಕ ಕ್ಷಣಗಳನ್ನು ನಾವು ಕಳೆದಿದ್ದೇವೆ. ಮತ್ತೆ ಒಂದು ಸ್ಮರಣೀಯವಾದ ಒಂದು ಕ್ಷಣಗಳಲ್ಲಿ ನಾವು ನಿಮ್ಮೆಲ್ಲರೂ ಕೂಡ ಕೊಟ್ಟಿದ್ದೇವೆ. ಮತ್ತೆ ನಮ್ಮ ಕಡೆಯಿಂದ ನಿಮ್ಮೆಲ್ಲರಿಗೂ ಕನಿಷ್ಠ ಒಂದು ಸ್ವಲ್ಪ ಅದು ಕೂಡ ಅನುಕೂಲಗಳಾಗಿದೆ ಅನ್ನೋದೇ ನಮ್ಗೆ ಆತ್ಮತೃಪ್ತಿ ಆಗಿರೋದ್ರಿಂದ ಸೊ ನಮ್ಮ ಕೆಲಸಗಳನ್ನು ನಾವು ಇನ್ನು ಮುಂದೆ ಕೂಡ ಅದೇ ರೀತಿ ಒಗ್ಗಟ್ಟಾಗಿ ಕುಡ್ಕೊಂಡು ಮಾಡ್ಕೊಂಡು ಹೋಗ್ತೀವಿ ಅನ್ನೋ ಮಾತನ್ನು ಹೇಳ್ತಾ, ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಕೃಷ್ಣಮೂರ್ತಿಯವರನ್ನ ಅಭಿನಂದಿಸಿ ಅವರಿಗೆ ಅಭಿನಂದನಾ ಭಾಷಣವನ್ನು ಮಾಡುವ ಜವಾಬ್ದಾರಿಯನ್ನ ಅನಂತರಾಮ್ ಅವರಿಗೆ ಕೊಟ್ಟಿದ್ದು. ಆಗಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ಈ ದಿನ ಮುಖ್ಯ ಘಟಕದ ಸ್ಥಾಪಕರು ಮತ್ತು ಅವರ ಹಿತೈಷಿಗಳು ನಾವು ಅಂತ ತಿಳ್ಕೋಬೋದು ಆದ ಶ್ರೀಯುತ ಕೃಷ್ಣಮೂರ್ತಿ ಅವರೇ ಮತ್ತು ಇದರ ಮನ್ವಂತರ ಪ್ರಕಾಶನ ಮೂಲಕರ್ತರಾದ ಶ್ರೀಯುತ ಅನಂತರಾಮ್ ಅವರೇ ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದವರೇ ಮತ್ತು ನನ್ನ ಸ್ನೇಹಿತರೆ, ಈ ದಿನ ಅನಂತರಾಮ್ ಅವರು ನಿನ್ನೆ ನನಗೆ ಫೋನ್ ಮಾಡಿದರು, ನಾಳೆ ಕಾರ್ಯಕ್ರಮ ಇದೆ, ಕೃಷ್ಣಮೂರ್ತಿ ಅವರಿಗೆ ಸನ್ಮಾನವನ್ನು ರಿಜಿಸ್ಟರ್ ಮಾಡ್ತೀನಿ. ನಾನು ಏನಕ್ಕೆ ಸನ್ಮಾನ, ಯಾವುದು ಏನು ಅಂತ ಕೇಳಿಲ್ಲ. ಯಾಕೆಂದರೆ ಇವರು ಮಾಡಿರೋ ಸಾಧನೆಗಳೆಲ್ಲ ನನಗೆ ಗೊತ್ತಿದೆ. ಇವರು ಬಂಗಾರಪೇಟೆಗೆ ಬಂದು ಸುಮಾರು ಒಂದು 50-60 ವರ್ಷ ಆಗಿದೆ. ಇವರು ನಾವು ಫ್ಯಾಮಿಲಿ ಫ್ರೆಂಡ್ಸ್. ಯಾಕಂದರೆ ಇವರು ಎಲ್ಲ ತಂದೆ ಅವರಾಗಲಿ, ಅಣ್ಣ ಆಗಲಿ, ತಾಯಿ ಆಗಲಿ ಎಲ್ಲರೂ ನಮಗೆ ಗೊತ್ತಿರುವರೆ. ಇವರು ಹೋಗ್ತಾ ಇರುವಾಗಲೇ ಬಂಗಾರಪೇಟೆಯಲ್ಲಿ ಇವರು ಹೋಟೆಲ್ ಮಡಿಗೆ ಗುರುಪ್ರಸಾದ್ ಅಂತ ಹೋಟೆಲ್ ನಡೀತಾರೆ. ಆದರೂ ಸಮಯದಲ್ಲಿ ಅವರು ಹೋಟೆಲ್ಗೂ ನೋಡ್ಕೊತಾ ಇದ್ರು, ಓದೋ ಕಡೆಯೂ ಗಮನ ಹರಿಸ್ತಾ ಇದ್ರು. ಮತ್ತು ಸ್ವಲ್ಪ ದಿನ ಆದಮೇಲೆ ಸುಮಾರು ಒಂದು 40 ವರ್ಷ ಬಂಗಾರಪೇಟೆಯಲ್ಲಿ ಇಲ್ಲಿ ಅವರು ವ್ಯಾಪಾರ ಮಾಡ್ತಾ ಇದ್ರು. ಅದಾದ ನಂತರ KGF ಹೋಗಿ ಅಲ್ಲಿ ಒಂದು ಗುರು ಗಾರ್ಡಿಮೆಂಟಲ್ಸ್ ಅಂತ ಅಂಗಡಿ ಇಟ್ಕೊಂಡು ಅವ್ರ ಅಣ್ಣವರೇ ಪತ್ರಿಕೆ ರಿಪೋರ್ಟರಾಗಿ ಕೆಲಸ ಮಾಡ್ತಿದ್ರು. ಇವರು ಅವರಿಗೆ ಒಳ್ಳೆ ಸಹಯೋಗದಲ್ಲಿ ಅವರು ಈ ಪತ್ರಿಕೆಯನ್ನು ನಡೆಸ್ಕೊಂಡು ಬರ್ತಾಯಿದ್ರು. ಯಾವುದೇ ವಿಧವಾದಂಥ ಪತ್ರಿಕೆಗೆ ಬರಹಗಾರರಾಗಬೇಕು ಅಂದರೆ ಒಂದು ಜರ್ನಲಿಸಮ್ ಮಾಡಬೇಕು. ಯಾಕಂದರೆ ಇವತ್ತಿನ ನೋಡ್ತಾ ಒಂದೊಂದು ತಾಲೂಕಿನಲ್ಲಿ 30-40 ಜನ
ಪತ್ರಿಕೆಯವರು ನಾವು ಪತ್ರಿಕೆಯವರು ಹೇಳ್ತೀವಿ. ಜರ್ನಲಿಸಮ್ ಮಾಡಿದಾಗ ಸರಿಯಾಗಿ ಆದಂತಹ ಒಂದು ರೂಪರೇಷೆಗಳು ಮತ್ತು ವ್ಯಾಕರಣಗಳು ಸಹ ಅದರ ಅಳವಡಿಸಿಕೊಂಡು ಪತ್ರಿಕೆಯನ್ನು ಹೊರತರೋದಕ್ಕೆ ಒಂದು ಮಾರ್ಗಾವಧಿ ಸಂಬಂಧ ಹೇಳ್ತೇವೆ. ಯಾಕಂದರೆ ನಾನು ಒಬ್ಬ ಪತ್ರಿಕೆಯವರು ನನ್ನ ಹತ್ರ ಒಂದು ಆದಾಯ ಯಾವುದೋ ಒಂದು ಬಿಸಿ ಕಾರ್ಡ್ ಕಳಿಸ್ಬಿಟ್ಟು ಪತ್ರಿಕೆಗಳಿಗೆ ಸುದ್ದಿ ಮಾಡ್ತಾರೆ, ಕೆಲವು ಪತ್ರಿಕೆಗಳಿಗೆ ಸುದ್ದಿನೇ ಕೂಡ ಮಾಡಿದ್ದಾರೆ, ಅಂಥವ್ರು ಕೂಡ ಇದ್ದಾರೆ. ಆದರೆ ಒಂದು ಪ್ರಾಮಾಣಿಕ ನಿಸ್ವಾರ್ಥ ಯಾವುದೇ ವಿಷಯಗಳು ಹೇಳಿದ್ರು ಕೃಷ್ಣಮೂರ್ತಿ ನನಗೆ KGFನ ಪ್ರಾಂತದಲ್ಲಿ ಗಡಿ ಭಾಗದಲ್ಲಿ ಏನೇ ಸುದ್ದಿ ನಡೆದರು, ಯಾಕಂದರೆ ಇವರು ಪೊಲೀಸ್ ಇಲಾಖೆಗಳ ಥರ 24 ಗಂಟೆ ಸಹ ಸೇವೆ ಸಲ್ಲಿಸುವಂತಹ ಪತ್ರಕರ್ತರು ಕೃಷ್ಣಮೂರ್ತಿ ಅವರಿಗೆ ರಾತ್ರಿ ಎಷ್ಟೊತ್ತಾದ್ರೂ ನಾವು ಫೋನ್ ಮಾಡಿದ್ರು, ಈಗ ಆಗಿನ ಸುದ್ದಿ ಬೇರೆಯವರು ಹೇಳಿದ್ರು, ಅದು ಬೆಳಗ್ಗೆ ಆಗುವಷ್ಟರಲ್ಲಿ ಪತ್ರಿಕೆನೇ ರಿಲೇಟೆಡ್. ನಾನು ಪ್ರಜಾವಾಣಿಯನ್ನು ಸುಮಾರು ಒಂದು 50 ವರ್ಷದಿಂದ ನಾನು ನಡೆಸ್ತಾ ಇದ್ದೆ. ಪ್ರಜಾವಾಣಿ ಜೊತೆಯಲ್ಲಿ ಆಗ ಸಂಯುಕ್ತ ಕರ್ನಾಟಕ, ಕನ್ನಡಪ್ರಭ ಇದ್ದಾರೆ. ಪ್ರಜಾವಾಣಿ ನನಗೆ ಓದಲೇಬೇಕು, ಎಷ್ಟೇ ಪತ್ರಿಕೆಗಳು ಬಂದರೆ ಇವತ್ತಿನ ವಾಟ್ಸಪ್ಪಲ್ಲಿ ಸುಮಾರು ಪತ್ರಿಕೆಗಳು ಅಳವಡಿಸ್ಕೊಡ್ತೀವಿ. ಅದಿದ್ದರೆ ನಾವು ಪ್ರಜಾವಾಣಿ ಇವತ್ತು ಬಂದಿಲ್ಲ ಅಂದರೆ ಏನೋ ಒಂದು ನಾನು ಕಳ್ಕೊಂಡಿದ್ದೀನಿ, ಇವತ್ತು ಏನೋ ಬಿಟ್ಟಿದ್ದೀನಲ್ಲ ಪಾತ್ರ ಮನಸ್ಸು ಮುರಿಯಿತು. ಇಂತಹ ಒಂದು ಸಂದರ್ಭದಲ್ಲಿ ಪತ್ರಿಕೆಯಲ್ಲಿ ಒಳ್ಳೆಯ ಪತ್ರಿಕೆ ಆ ಪ್ರಜಾವಾಣಿಯನ್ನು ನೋಡಿದಾಗ ಅಕ್ಷರಗಳು ಸಹ ಒಳ್ಳೆ ಪ್ರಿಂಟ್ನಲ್ಲಿ ತಪ್ಪುಗಳು ಏನೇ ಇದ್ದರೆ ಮುಂಚೆ ಕೂಡ ನಾವು ಪ್ರಜಾವಾಣಿ ತಗೊಂಡು ಅದನ್ನು ಅಣ್ಣವರಿದ್ದಾಗ ಎಲ್ಲೇ ತಪ್ಪು ಬರೆದ್ರೆ ನಾವು ರೌಂಡ್ ಅಪ್ ಮಾಡ್ತೇವೆ. ರೌಂಡ್ ಅಪ್ ನೋಡಿ ಇಷ್ಟು ತಪ್ಪು ಬರೆದಿದ್ದಾರೆ ಪ್ರಜಾವಾಣಿಯಲ್ಲಿ. ಇವರು ವರದಿ ಮಾಡಿದಾಗ ಯಾವುದೇ ತಪ್ಪೇ ಕಾಣ್ತಾ ಇಲ್ಲ. ಯಾಕಂದರೆ ಅಷ್ಟು ಅಚ್ಚುಕಟ್ಟಾಗಿ ಇವರು ಪತ್ರಿಕೆಯನ್ನು ರಿಪೋರ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಪ್ರಜಾವಾಣಿ ಅಂದರೆ ಕೃಷ್ಣಮೂರ್ತಿ, ಕೃಷ್ಣಮೂರ್ತಿ ಅಂದರೆ ಪ್ರಜಾವಾಣಿ. ನಾಡಿನ ಹೆಸರಾಂತ ಪತ್ರಿಕೆ ಪ್ರಜಾವಾಣಿ. ಪ್ರಜಾವಾಣಿಯಲ್ಲಿ ಬಂದಿದೆ ಅಂದರೆ ಅದರ ಒಂದು ಇದೆ ಘನತೆಯೇ ಬೇರೆ, ಇದೇ ಬೇರೆ. ನಮ್ಮ ನಾನು ಸುಮಾರು ವರ್ಷಗಳಿಂದ ಅವರ ಒಡನಾಡಿ ನಾನು ಈಗ ಯಾವುದೇ ಕಾರ್ಯಕ್ರಮಕ್ಕೂ ನಾನು ಎಲ್ಲರಲ್ಲೂ ಭಾಗವಹಿಸ್ತೀನಿ, ತಮಗೆಲ್ಲ ತಿಳಿದಿದೆ. KGFನಲ್ಲಿ ಬೆಮೆಲ್ನಲ್ಲಾಗಲಿ ಎಲ್ಲೇ ಆಗಲಿ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದಾಗ ಫೋಟೋ ಉದ್ಘಾಟನಾ ಸಂದರ್ಭದಲ್ಲಾಗಲಿ ಎಲ್ಲೇ ಆಗಲಿ ಕನ್ನಡ ಸಂಘದ ಕಾರ್ಯಕ್ರಮದಲ್ಲಿ ನಾನು ಇದ್ದೀನಿ ಅಂತಂದರೆ ಆ ಫೋಟೋ ಬರುತ್ತೆ ಅನ್ನೋ ಒಂದು ಆಸೆ ನನಗೆ. ಬೆಳಗಾಗಿದ್ದು ನೋಡೋಣ ಪೇಪರನ್ನು ವೇಳೆಗೆ ಹೇಳ್ತಿದ್ದಾಗೆ ಮೊಬೈಲ್ ತಾನೇ ಈಗ ನಾವು ಫಸ್ಟ್ ನೋಡೋದು, ದೇವ್ರ ಕೈ ಮುಗಿಯಲ್ಲ. ಕರಾಗ್ರಹ ಸತ್ಯಲಕ್ಷ್ಮಿ ಹೇಳೋದಿಲ್ಲ ನಾವು, ಕರಾಗ್ರಹ ಮೊಬೈಲ್ ಲಕ್ಷ್ಮಿ ಅಂತೀವಿ ನಾವು. ಸರಸ್ವತಿ ನೋಡ್ತಿದ್ದಾಗೇ ಕೃಷ್ಣಮೂರ್ತಿ ಸರ್ ನನ್ನ ಫೋಟೋ ಹಾಕಿರ್ತಾರೆ. ಫಸ್ಟ್ ಪೇಪರ್ ನೋಡಿ ತರಿಸೋ ಇದೇ ಇಲ್ಲ ನನಗೆ. ಹೀಗಾಗಿ ಅವರು ತುಂಬ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಅವರ ಒಂದು ಪುಟ್ಟ ಚೊಕ್ಕ ಸಂಸಾರ ಅಂದರೆ ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿಗೆ ಆ ದೈವತ್ತಂದ ಸಾಗರ ಅಂತ ಹೇಳಿದಾಗೇ ಅವರ ಸಂಸಾರ ನೋಡಿ. ಒಬ್ಬಳೇ ಮಗಳು, ಮುದ್ದಾದ ಮಗಳು, ಪತಿ ಪತ್ರಿಕಾ ರಂಗದಲ್ಲಿ, ಪತ್ನಿ ಶಿಕ್ಷಣ ರಂಗದಲ್ಲಿ, ಪುತ್ರಿ ವೈದ್ಯಕೀಯ ರಂಗದಲ್ಲಿ ಎಂತೆಂಥ ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಸೇವೆಯನ್ನು ಸಲ್ಲಿಸ್ತಾರೆ. ಈ ಸೇವೆ ಅವರ 3 ಜನರ ಸೇವೆ ನಮಗೆಲ್ಲರಿಗೂ ನಾಡಿಗೆ ಎಲ್ಲ ಇನ್ನೂ ಸಲ್ಲಲಿ, ಅವರ ಗುರಿಗೆ ಇನ್ನೂ ಕೀರ್ತಿ ಯಶಸ್ಸು ಏರಲಿ ಅಂತ ಹೇಳಿ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ನಾನು ಮಾತಾಡೋದಕ್ಕೆ ಅವಕಾಶವನ್ನು ಕೊಟ್ಟು, ಹಾಗೆ ಅನಂತರಾಮ ಸರ್ ಅವರು ಈ ಕಾರ್ಯಕ್ರಮವನ್ನು ಏರ್ಪಡಿಸಿ ಎಲ್ಲರಿಗೂ ಮೆಸೇಜ್ ಹಾಕಿ. ಆ್ಯಕ್ಚುಲಿ ಒಂದು ಉದಾಹರಣೆ ಇರಬೇಕಂದ್ರೆ KGFನಲ್ಲಿ ಫಸ್ಟ್ ಟೈಮು ಮತ್ತೊಂದು MLA ಇದ್ದಾಗ ಈ ಸನ್ಮಾನನ ಶುರು ಮಾಡಿದ್ರು. ಗಣರಾಜ್ಯೋತ್ಸವಕ್ಕೆ, ಸ್ವಾತಂತ್ರ್ಯೋತ್ಸವಕ್ಕೆ ಯಾರಾದರೂ ಬೆಸ್ಟ್ ಸಿಟಿಸನ್ನು, ಬೆಸ್ಟ್ ಯಾವುದೋ ಫೀಲ್ಡಲ್ಲಿ ಅಂತ ಕೊಟ್ಟರು. ಆವಾಗ ಬಂದು ಅವರೇ ಕರೆದಿದ್ರು. ಬಟ್ ಅಲ್ಲಿ ಕಾರ್ಯಕ್ರಮ ಅಲ್ಲಿ ಫೀಲ್ಡಲ್ಲಿ ನಡೀತಾ ಇತ್ತು, ನಮ್ಮ ಅಂಗಡಿ ಪಕ್ಕದಲ್ಲೇ ಇತ್ತು. ಬಟ್ ಈ ಸನ್ಮಾನ ಅದಕ್ಕೆ ನಾನು ಹೋಗಲೇ ಇಲ್ಲ. ಕೊನೆಗೆ ಅವ್ರ ಕಾರ್ಯಕ್ರಮ ಮುಗಿಸಾದ್ಮೇಲೆ ನಮ್ಮ ಅಂಗಡಿಗೆ ಬಂದು ಅಲ್ಲೇ ಸನ್ಮಾನ ಮಾಡಿದ್ರು. ಸೊ ಅದೊಂಥರ ಬೇಜಾರಾಗ್ಬಿಟ್ಟು ಅವಾಗ. ಆಮೇಲೆ ಇನ್ನೊಂದ್ಸಲಿ ಕರೆದ್ರು, ಮತ್ತೆ ಇದೇ ಥರ ಮಾಡ್ತಾರೆ ಅಂತ ನಾನೇ ಹೋಗಿ ಸನ್ಮಾನ ಸ್ವೀಕಾರ ಮಾಡಿದ್ದೆ. ಸೊ ಆದರೆ ಈ ಸಲ ಅನಂತರಾಮು ಏನು ವಿಚಾರ ಹೇಳಲೇ ಇಲ್ಲ. ನಿಮ್ಗೆ ಯಾಕೆ ನಾನೇನೋ ಬರ್ತೀನಿ ಮಾಡ್ತೀನಿ ಎಲ್ಲ ಮಾಡಿಕೊಂಡು ಆಮೇಲೆ ವಿಚಾರ ಹೇಳಿದರು. ಅದಕ್ಕೆ ಅನಂತರಾಮು ಆಮೇಲೆ ಕರ್ತವ್ರಿ ಎಲ್ಲರಿಗೂ ಅಭಿನಂದನೆಗಳು. ಆಮೇಲೆ ನನ್ನ ಬಗ್ಗೆ ಎಷ್ಟು ಪಾಸಿಟಿವ್ ಆಗಿ ಕೆಲವೆಲ್ಲ ಮಾತಾಡಿದರು, ಅದೂ ನನ್ನ ಅಭಿನಂದನೆಗಳು. ರೈಟರ್ ಆಗ್ಬೋದು, ರೈಟರ್ ಆಗೋಕ್ಕಾಗಲ್ಲ, ಯಾಕಂದ್ರೆ ಎರಡೂ ಗಣೇಶ್ ಆಗಕ್ಕಾಗೋದಿಲ್ಲ. ಎರಡೂ ಇವತ್ತು ಒಟ್ಟಿಗೆ ಬರೋಕ್ಕೆ ಚಾನ್ಸ್ ಇಲ್ಲ. ಸೊ
ಬಿಕಾಸ್ ನಾನು ಪಾಠ ಮಾಡ್ತಿರ್ಬೇಕಾದ್ರೆ ಕ್ಲಾಸಲ್ಲಿ ಭಾಷಣ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಇಷ್ಟೊಂದು ಜನ ಎಲ್ಲರೂ ಆತ್ಮೀಯತೆ ಇಟ್ಕೊಂಡು ಬಂದಿದ್ದೀರಾ, ಒಂದು ಪ್ರೀತಿ ತೋರಿಸಿ